ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಶಿಡ್ಲಘಟ್ಟ ತಾಲೂಕಿನ ಕಾಳನಾಯಕನಹಳ್ಳಿ ಗ್ರಾಮದಲ್ಲಿ ಭದ್ರಾಚಲಂ ಮಾದರಿಯ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಾಲಯ ಲೋಕಾರ್ಪಣೆಯಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ, ಗ್ರಾಮೀಣ ಭಾಗದಲ್ಲಿ ಧಾರ್ಮಿಕ ಪರಂಪರೆ ಉಳಿಸುವ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದಿದ್ದಾರೆ. ಹಾಗಾದರೆ ಅಲ್ಲಿನ ಧಾರ್ಮಿಕ ವೈಭವ ಹೇಗಿತ್ತು? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಶಿಡ್ಲಘಟ್ಟ ತಾಲೂಕಿನ ಕುಂಬಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಳನಾಯಕನಹಳ್ಳಿ ಗ್ರಾಮದಲ್ಲಿ ಸನಾತನ ಧರ್ಮದ ಭವ್ಯ ಸಂಭ್ರಮ ಮನೆ ಮಾಡಿತ್ತು. ಗ್ರಾಮದ ಪುರಾತನ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾದ ಭದ್ರಾಚಲಂ ಮಾದರಿಯ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಾಲಯವನ್ನು ವೈದಿಕ ವಿಧಿವಿಧಾನಗಳೊಂದಿಗೆ ಅತ್ಯಂತ ವೈಭವದಿಂದ ಲೋಕಾರ್ಪಣೆ ಮಾಡಲಾಯಿತು. ಈ ಭವ್ಯ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ, ಗ್ರಾಮೀಣ ಪ್ರದೇಶಗಳಲ್ಲಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮೌಲ್ಯಗಳನ್ನು ಉಳಿಸಿ ಬೆಳೆಸುವಲ್ಲಿ ದೇವಾಲಯಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಹಿಂದಿನ ದಿನಗಳಲ್ಲಿ ರಾಮ ಮಂದಿರಗಳು ಭಜನೆ, ಕೀರ್ತನೆ ಹಾಗೂ ಧಾರ್ಮಿಕ ಚಟುವಟಿಕೆಗಳ ಕೇಂದ್ರವಾಗಿದ್ದವು. ಅಂತಹ ಪರಂಪರೆಯನ್ನು ಮರುಸ್ಥಾಪಿಸುವ ಉದ್ದೇಶದಿಂದ ನಿರ್ಮಿಸಿರುವ ಈ ದೇವಾಲಯ ಗ್ರಾಮಕ್ಕೆ ದೊಡ್ಡ ಧಾರ್ಮಿಕ ಶಕ್ತಿ ಕೇಂದ್ರವಾಗಲಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ದೇವಾಲಯದ ಪ್ರತಿಷ್ಠಾಪನೆ ಅಂಗವಾಗಿ ವಿಶೇಷ ಹೋಮ, ಹವನ ಹಾಗೂ ಮಹಾಮಂಗಳಾರತಿಗಳು ನೆರವೇರಿದವು. ಬಳಿಕ ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ಹಾಗೂ ಪ್ರಸಾದ ವಿನಿಯೋಗ ಮಾಡಲಾಯಿತು. ಇದೇ ವೇಳೆ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಭೀಮೇಶ್ ಮಾತನಾಡಿ, ಗ್ರಾಮಸ್ಥರೆಲ್ಲರ ಒಗ್ಗಟ್ಟು ಮತ್ತು ಸಹಕಾರದಿಂದ ದೇವಾಲಯದ ಪ್ರತಿಷ್ಠಾಪನಾ ಮಹೋತ್ಸವ ವಿಜೃಂಭಣೆಯಿಂದ ನಡೆದಿದೆ. ಮುಂದಿನ ದಿನಗಳಲ್ಲಿ ಈ ದೇವಾಲಯವು ಧಾರ್ಮಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳ ಮುಖ್ಯ ಕೇಂದ್ರವಾಗಲಿದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಒಗ್ಗೂಡಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಹಾಗೂ ಮಾಜಿ ಕೋಚಿಮುಲ್ ನಿರ್ದೇಶಕ ಶ್ರೀನಿವಾಸ್ ಅವರನ್ನು ಅದ್ಧೂರಿಯಾಗಿ ಸನ್ಮಾನಿಸಿ ಗೌರವಿಸಿದರು. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸುಗಟೂರು ನಾಗೇಶ್ ಗೌಡ, ಎನ್ಆರ್ ಚಾಕಿಣಿಕೆ ಕೇಂದ್ರದ ಮಾಲೀಕ ರಮೇಶ್, ಮಂಜುನಾಥ್ ಸೇರಿದಂತೆ ನೂರಾರು ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಕಾಳನಾಯಕನಹಳ್ಳಿಯಲ್ಲಿ ಭದ್ರಾಚಲಂ ಮಾದರಿಯ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಾಲಯದ ಪ್ರತಿಷ್ಠಾಪನೆಯಿಂದ ಗ್ರಾಮದಲ್ಲಿ ಭಕ್ತಿ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಹೊಸದೊಂದು ಉತ್ತೇಜನ ಸಿಕ್ಕಂತಾಗಿದೆ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಇವತ್ತು ನಮಗೆ ಕಾಳನಾಯಕನಹಳ್ಳಿ ಗ್ರಾಮದಲ್ಲಿ ಬಹಳ ವಿಶೇಷವಾದಂಥ ಒಂದು ದಿನ. ಇಲ್ಲಿ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಬಹಳ ಪುರಾತನ ಪ್ರಸಿದ್ಧ ದೇವಸ್ಥಾನ. ಈ ದೇವಸ್ಥಾನನ ಕಳೆದ ವರ್ಷ ಜೀರ್ಣೋದ್ಧಾರ ಮಾಡಿ ಬಹಳಷ್ಟು ವೈಭವಯುತವಾಗಿ ದೇವಸ್ಥಾನ ನಿರ್ಮಾಣ ಮಾಡಿದಂಥದ್ದು ನಮ್ಮ ಮುಖಂಡರಲ್ಲಿ ನಾವು ನೋಡಿದ್ವಿ. ಆ ದೇವಸ್ಥಾನದ ಆವರಣದಲ್ಲೇ ಈ ದಿನ ಸೀತಾರಾಮಾಂಜನೇಯ ಸ್ವಾಮಿ ಪಟ್ಟಾಭಿಷೇಕನಾಗಿ ಇಲ್ಲಿ ಅನಾವರಣಗೊಳಿಸಿರೋಂಥದ್ದು ಬಹಳಷ್ಟು ನಮಗೆ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರೋಂಥದ್ದು ಆಗಿದೆ. ಜೊತೆಗೆ ವಿಶೇಷವಾಗಿ ಇವತ್ತು ಪೂಜೆ ಹೋಮ ಎಲ್ಲ ಮಾಡಿ ಸಾರ್ವಜನಿಕರಿಗೆ ದೇವರ ದರ್ಶನಕ್ಕೆ ಅವಕಾಶ ಮಾಡಿರೋಂಥದ್ದು. ಆ ರಾಮನ ದಯೆಯಿಂದ ಊರಿಗೆ ಒಳಿತಾಗಲಿ, ತಾಲೂಕಿಗೆ ಒಳಿತಾಗಲಿ, ಎಲ್ರಿಗೂ ಶುಭ ಆಗಲಿ, ಅವನ ಆಶೀರ್ವಾದ, ಅವನ ದಯೆ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಎಲ್ರಿಗೂ ನಾನು ಶುಭ ಕೋರ್ತೀನಿ. ಈ ರಾಮರ ದೇವಸ್ಥಾನ ವಿಶೇಷವಾಗಿ ಎಲ್ಲಿ ಅಂದರೆ ಒಂದು ರೀತಿ ಮನಃಶಾಂತಿ, ನೆಮ್ಮದಿ ಹುಡ್ಕೊಂಡು ನಾವು ಸಂಜೆ ಆದರೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಒಂದು ರೀತಿ ಎಲ್ಲರೂ ಸಹ ಸೇರಿಕೊಂಡು ಊರಿನವರು ಭಜನೆ ಮಾಡೋಂಥದ್ದು, ಅವನ ಕೀರ್ತನೆಗಳನ್ನ ಆಡೋಂಥದ್ದು, ಮತ್ತು ಕಷ್ಟ ಸುಖಗಳನ್ನ ಚರ್ಚೆ ಮಾಡಿಕೊಂಡು ನಮ್ಮಗಳ ಅಭಿವೃದ್ಧಿ ಮತ್ತು ಒಂದು ಉತ್ತಮವಾದಂಥ ಸಮಾಜನ ಕಟ್ಟೋಕ್ಕೆ ಕೂಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಥ ವಾತಾವರಣ ಹಿಂದಿನಿಂದನೂ ಸಹ ನೋಡ್ಕೊಂಡು ಬಂದಿರೋಂಥದ್ದು. ಆ ಒಂದು ಬೆಳವಣಿಗೆ ದೇವಸ್ಥಾನದಲ್ಲಿ ನಡೀತಾ ಇದ್ದಿದ್ದನ್ನು ನಾವು ನೋಡಿದ್ವಿ. ಆ ನಿಟ್ಟಿನಲ್ಲಿ ಅದು ಮುಂದುವರಿತಾ ಇರೋಂಥದ್ದು ಮತ್ತು ಒಗ್ಗಟ್ಟಿನಲ್ಲಿ ಬಲ ಇರೋಂಥದ್ದು ನಾವು ನೋಡಿದ್ವಿ. ಆ ಒಗ್ಗಟ್ಟಿನ ಬಲ ಈ ದೇವಸ್ಥಾನಗಳ ಒಂದು ಮೂಲ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಆ ನಿಟ್ಟಿನಲ್ಲಿ ಎಲ್ರಿಗೂ ಸಹ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ. ಜೈ ಶ್ರೀರಾಮ್. ಇವತ್ತಿನ ದಿವಸ ನಮ್ಮ ಕುಂಬಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ಸಂಬಂಧಪಟ್ಟಂಗೆ ಕಾಳನಾಯಕನಹಳ್ಳಿ ಗ್ರಾಮದಲ್ಲಿ ಇವತ್ತು ನಮ್ಮ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನ ನಾವು ಅಂದ್ಕೊಂಡಿದ್ವಿ. 4 ವರ್ಷಗಳ ಹಿಂದೆಯೇ ನಾವು ಶಿವನ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ತಾ ಬಂದಿದ್ದೀವಿ. ಅದೇ ರೀತಿಯಾಗಿ ಇವತ್ತಿನ ದಿವಸ ನಮ್ಮ ಈ ಸೀತಾರಾಮಾಂಜನೇಯ ದೇವಸ್ಥಾನಕ್ಕೆ ಪ್ರತಿಷ್ಠಾಪನೆಗೆ ನಾವು ನಮ್ಮ ನಾಯಕರಾದಂಥ ಪುಟ್ಟಣ್ಣವ್ರನ್ನ ಕರೆದಾಗ ಅವರು ಭಾಳ ಹಿಂದೆ ಮುಂದೆ ನೋಡಿದಿರ ಬರ್ತೀವಿ ಅಂತೇಳಿ ಬಂದಿದ್ದಾರೆ. ಅವ್ರಿಗೂ ಸಹ
ನಾನು ಇವತ್ತು ನಮ್ಮ ಮತ್ತು ನಮ್ಮ ಊರಿನ ಪರವಾಗಿ ಅಭಿನಂದನೆಗಳನ್ನು ಒಂದನೇದಾಗಿ ಸಲ್ಲಿಸ್ತೇನೆ. ನಾಯಕರಾದಂತಹ ನಮ್ಮ ಸೀನಣ್ಣ ರಾಮಯ್ಯನವರು, ಅವ್ರ ತಂದೆಯವರು ನಮ್ಗೆ ಭಾಳ ಬೇಕಾದಂಥವರು, ಅವರ ನೆರಳಲ್ಲಿ ಬಂದಂಥವ್ರು ನಾವು. ಇವತ್ತು ಅವ್ರ ಮಗ ಜೊತೆಯಲ್ಲಿ ನಾವು ಇದ್ದೀವಿ. ಇವತ್ತು ಅವರು ಸಹ ಬಂದವರೆ, ಅವ್ರಿಗೂ ಸಹ ನಮ್ಮ ಊರಿನ ಪರವಾಗಿ ನಾವು ಅವ್ರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇನ್ನೊಬ್ಬ ನಮ್ಮ ಸ್ನೇಹಿತರಾದಂಥ ನಾಗೇಶ್ ಅವರು ಬಂದರೆ ಅವ್ರಿಗೂ ಸಹ ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಅವ್ರಿಗೂ ಸಹ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಅದೇ ರೀತಿಯಾಗಿ ಈ ಊರಿನಲ್ಲಿ ನಮ್ಗೆ ಪ್ರಮುಖರಾದಂತಹ ರಮೇಶ್ ಇರ್ಬೋದು, ನಮ್ಮ ರಾಮಚಂದ್ರನ್ ಇರ್ಬೋದು, ಇನ್ನೂ ಬೇಕಾದಷ್ಟು ಜನ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಒತ್ತು ಕೊಟ್ಟು ಎಲ್ಲರೂ ಸಹ ಒಮ್ಮತದಿಂದ ಕೆಲಸ ಮಾಡಿ ಇವತ್ತು ಈ ಊರಿನಲ್ಲಿ ಬೇಕಾದಷ್ಟು ಕಾರ್ಯಕ್ರಮಗಳಾಗ ಎಲ್ರಿಗೂ ಸಹ ನಮ್ಮ ಊರಿನವ್ರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅದೇ ರೀತಿಯಾಗಿ ಇವತ್ತು ನಾವು ಬಹಳ ಕಷ್ಟ ಕಾಲದಲ್ಲಿ ಇರುವಾಗ ಇವತ್ತು ನಮ್ಮ ಶಿವನ ದೇವಸ್ಥಾನ ಮೊದಲನೇದಾಗಿ ನಾವು ಮಾಡ್ತಾ ಬಂದ್ವಿ. ಆ ದೇವ್ರನ್ನ ನಮ್ಮ ಕಷ್ಟ ಕಾರ್ಪಣ್ಯಗಳು ಅವ್ನು ಮುಂದೆ ಹೇಳಿದಾಗ ಇವತ್ತು ನಮ್ಮನ್ನ ಗೊತ್ತೇ ಇಲ್ದಂಗೆ ಇಲ್ಲಿ ಗಂಟೆ ತಂದು ನಿಲ್ಸವನೆ. ಅದಕ್ಕೆ ನಾವು ಮೊದಲನೇದಾಗಿ ಆ ಭಗವಂತಗೆ ನಾನು ಪ್ರಾರ್ಥನೆ ಮಾಡ್ತೀನಿ. शतेन्द्रिय आयुष्येवेन्द्रिये प्रविशति। सीताराम ज्ञानराम परिपूर्णानुग्रह प्रसाद फलसिद्धिरस्तु। इष्टकाम्य फलसिद्धिरस्तु। पुनर्दर्शन प्राप्तिरस्तु। ಹಂಗೆ ಇರೋಣ विशेष पूजांतकारिष्टे मत्स्य सेवा कर्तॄणां मत्स्य गोत्रोद्भवस्य आर्य गोत्रोद्भवस्य अस्य यजमानस्यां जयम्मा नामधेयस्य आंजनेयप्पानां यः अरुणप्पार नामधेयस्य सिञ्चनानां विदान् घोडा नामधेयस्यां सर्वेषाणां सहकुटुम्बानां अस्य गोत्रोद्भवस्य नागार गोत्रोद्भवस्य चिक्कचम्मानां यः सरोजम्मानां यः